ಬಹಳ ವರ್ಷಗಳ ಹಿಂದೆ ದೇವತೆಗಳು ಮತ್ತು ರಕ್ಕಸರು ಸೇರಿ ಸಮುದ್ರ ಮಥನ ನಡೆಸಿದರು. ಇದು ಬಹಳಷ್ಟು ವರ್ಷಗಳ ಕಾಲ ನಡೆಯಿತು. ಅಂತಿಮವಾಗಿ ಅಮೃತ ಸಿಕ್ಕಾಗ ಅಲ್ಲಿ ಒಂದು ದೊಡ್ಡ ಹಾಲಾಹಲವೇ ಎದ್ದು ಹೋಯಿತು. ದೇವತೆಗಳು ಮತ್ತು ರಕ್ಕಸರ ಮಧ್ಯೆ ಅಮೃತಕ್ಕಾಗಿ ಒಂದು ದೊಡ್ಡ ಹೋರಾಟವೇ ನಡೆದು ಹೋಯಿತು. ಬಲಿಷ್ಠರಾದ ದೇವತೆಗಳು ಒಬ್ಬೊಬ್ಬರೇ ರಕ್ಕಸರನ್ನು ಹಿಡಿದು ಕೊಲ್ಲಲಾರಂಭಿಸಿದರು. ಆದರೆ ಕೊಂದ ತಕ್ಷಣವೇ ಪ್ರತಿಯೊಬ್ಬ ರಕ್ಕಸನು ಮತ್ತೆ ಜೀವಂತವಾಗಿ ಎದ್ದು ಬಂದು ಯುದ್ಧಕ್ಕೆ ಶುರು ಮಾಡುತ್ತಿದ್ದ. ದೇವತೆಗಳು ಗೊಂದಲಕ್ಕೀಡಾದರು. ಏನಿದು ಮಾಯೆ? ಇದರ ಹಿಂದಿನ ಶಕ್ತಿ ಯಾವುದು? ಇದರ ಹಿಂದಿನ ಶಕ್ತಿ ಯಾವುದಾದರೂ ಒಂದು ಕೇವಲ ಮಾಯಾವಿ ರಕ್ಕಸನಾಗಿರಲಿಲ್ಲ. ಒಬ್ಬರು ಮಹಾನ್ ತೇಜಸ್ವಿ ಮಹರ್ಷಿಗಳಾಗಿದ್ದರು. ಅವರ ಹೆಸರೇ ಶುಕ್ರಾಚಾರ್ಯರು. ಒಂದು ಕಾಲಕ್ಕೆ ಈ ಶುಕ್ರಾಚಾರ್ಯರು ದೇವತೆಗಳ ಗುರುವಾಗಲು ಬಯಸಿದ್ದವರು. ಆದರೆ ಕಾಲಕ್ರಮೇಣ ಹಲವಾರು ಘಟನೆಗಳು ಶುಕ್ರಾಚಾರ್ಯರ ಮನಸ್ಸನ್ನು ಬದಲಾಯಿಸಿದವು. ಅವರು ದೇವತೆಗಳಿಗೆ ಶತ್ರುವಾಗಿ ರಕ್ಕಸರ ಗುರುವಾದರು. ದೇವಿ ಭಾಗವತದ ಪ್ರಕಾರ ಶುಕ್ರಾಚಾರ್ಯರು ಭೃಗು ಮಹರ್ಷಿಗಳು ಮತ್ತು ಕಾವ್ಯಮಾತಾ ದಂಪತಿಗಳ ಪುತ್ರನಾಗಿ ಜನಿಸಿದರು. ಹುಟ್ಟುವಾಗ ಇವರಿಗೆ ಉಷ್ಣ ಎಂಬ ಹೆಸರಿತ್ತು. ಕಾಲಕ್ರಮೇಣ ಇವರು ಶುಕ್ರಾಚಾರ್ಯ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಶುಕ್ರಾಚಾರ್ಯರಿಗೂ ಮತ್ತು ಶಿವನಿಗೂ ಸಂಬಂಧಿಸಿದ ಒಂದು ಕುತೂಹಲಕಾರಿ ಕಥೆ ಕೂಡ ಇದೆ. ಅವೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬಾಲ್ಯದಿಂದಲೇ ಶುಕ್ರಾಚಾರ್ಯರು ತುಂಬ ಬುದ್ಧಿವಂತರಾಗಿದ್ದರು. ಬಾಲ್ಯದಲ್ಲಿ ಅವರು ಅಂಗೀರಸ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದುಕೊಂಡು ಅವರಲ್ಲಿ ವಿದ್ಯಾರ್ಜನೆಯಲ್ಲಿ ತೊಡಗಿದ್ದರು. ತುಂಬ ಪ್ರತಿಭಾವಂತ ವಿದ್ಯಾರ್ಥಿ, ತುಂಬ ಸಮರ್ಥ ವಿದ್ಯಾರ್ಥಿ. ಆದರೆ ಶುಕ್ರಾಚಾರ್ಯರ ಮನಸ್ಸಿನಲ್ಲಿ ಕಾಲಕ್ರಮೇಣ ಒಂದು ಚಿಕ್ಕ ಅಸೂಯೆ ಬರತೊಡಗಿತು. ಅದು ಯಾಕೆಂದರೆ ಅಂಗೀರಸ ಮಹರ್ಷಿಗಳ ಪುತ್ರ ಬೃಹಸ್ಪತಿ ಕೂಡ ಅದೇ ಆಶ್ರಮದಲ್ಲಿ ಇದ್ದುಕೊಂಡು ವಿದ್ಯಾರ್ಜನೆಯಲ್ಲಿ ತೊಡಗಿದ್ದ. ಈ ಶುಕ್ರಾಚಾರ್ಯರಿಗೆ ಏನೋ ಒಂದು ಅನುಮಾನ. ಅಂಗೀರಸ ಮಹರ್ಷಿಗಳು ನನ್ನನ್ನು ಕಡೆಗಣಿಸಿ ಬೃಹಸ್ಪತಿಗೆ ಹೆಚ್ಚು ವಿದ್ಯಾದಾನ ಮಾಡುತ್ತಿದ್ದಾರೆ ಎಂಬ ಒಂದು ಅನುಮಾನ. ಈ ಗೊಂದಲ ಶುಕ್ರಾಚಾರ್ಯರ ಮನಸ್ಸಿನಲ್ಲಿ ತುಂಬ ದಿನಗಳವರೆಗೆ ನಡೆಯಿತು. ಕೊನೆಗೆ ಒಂದು ದಿನ ಅವರು ಅಂಗೀರಸ ಮಹರ್ಷಿಗಳನ್ನು ಕೇಳಿಯೇ ಬಿಟ್ಟರು. ಗುರುಗಳೇ, ನಾನು ಬೃಹಸ್ಪತಿಗಿಂತ ಹೆಚ್ಚು ಸಮರ್ಥನಿದ್ದರೂ ಕೂಡ ಯಾಕೆ ನನ್ನನ್ನು ಕಡೆಗಣಿಸುತ್ತೀರಿ? ಯಾಕೆ ನಿಮ್ಮ ಮಗ ಬೃಹಸ್ಪತಿಯ ಕಡೆಗೆ ಹೆಚ್ಚು ಗಮನ ಕೊಡುತ್ತೀರಿ? ಮಹರ್ಷಿಗಳು ನಗುತ್ತಾ ಹೇಳಿದರು, ಮಗು, ನನಗೆ ಎಲ್ಲ ವಿದ್ಯಾರ್ಥಿಗಳು ಒಂದೇ. ಬೇಕಾದರೆ ಅವನು ನನ್ನ ಮಗನೇ ಇರಲಿ. ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾನು ಒಂದೇ ದೃಷ್ಟಿಯಲ್ಲಿ ನೋಡುತ್ತೇನೆ. ನನಗೆ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇಲ್ಲ. ಆದರೆ ಅಸೂಯೆ ಎಂಬ ಜ್ವಾಲಾಮುಖಿ ಶುಕ್ರಾಚಾರ್ಯರ ಒಡಲಲ್ಲಿ ಇದ್ದ ಕಾರಣ ಅವರಿಗೆ ಗುರುಗಳ ಯಾವುದೇ ಸಮಾಧಾನದ ಮಾತುಗಳನ್ನು ಕೂಡ ಕೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಅಲ್ಲಿಂದ ಸೀದಾ ಹೊರ ನಡೆದು ಬಿಟ್ಟರು. ಅಲ್ಲಿಂದ ಅವರು ಗೌತಮ ಮಹರ್ಷಿಗಳ ಆಶ್ರಮ ತಲುಪಿದರು. ಗೌತಮ ಮಹರ್ಷಿಗಳ ಕಡೆ ಇದ್ದುಕೊಂಡು ಅವರು ರಾಜಕೀಯ, ಯುದ್ಧತಂತ್ರ ಮತ್ತು ತಪಸ್ಸಿನಂತಹ ಮಹಾನ್ ಸಾಧನೆಗಳನ್ನು ಕಲಿತುಕೊಂಡರು. ಮೃತ ಸಂಜೀವಿನಿ ವಿದ್ಯೆಯ ಬಗ್ಗೆ ಶುಕ್ರಾಚಾರ್ಯರಿಗೆ ಬಹಳ ಮೊದಲಿನಿಂದಲೇ ಗೊತ್ತಿತ್ತು. ಅದನ್ನು ಕಲಿಯಬೇಕೆಂಬ ಹಠ ಅವರಲ್ಲಿ ಬಹಳ ಮೊದಲಿನಿಂದಲೇ ಇತ್ತು. ಒಂದು ದಿನ ಅವರು ಗೌತಮ ಮಹರ್ಷಿಗಳನ್ನು ಕೇಳಿಬಿಟ್ಟರು, ಗುರುಗಳೇ, ನನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳಿಕೊಡಿ. ಆದರೆ ಗೌತಮ ಮಹರ್ಷಿಗಳು ಹೇಳಿದರು, ಈ ಮೃತ ಸಂಜೀವಿನಿ ವಿದ್ಯೆಯನ್ನು ಕೇವಲ ಶಿವ ಮಾತ್ರ ಯಾರಿಗೂ ಹೇಳಿಕೊಡಬಲ್ಲ. ಅಲ್ಲಿಂದ ನೇರವಾಗಿ ಶುಕ್ರಾಚಾರ್ಯರು ತಪಸ್ಸಿಗೆ ಕುಳಿತರು. ಹಲವಾರು ವರ್ಷಗಳ ಕಾಲವೇ ಸವೆಯಲಿ ಕಠಿಣ ತಪಸ್ಸು ಮಾಡಿ ನಾನು ಖಂಡಿತ ಶಿವನನ್ನು ಒಲಿಸಿಕೊಂಡು ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆಯುತ್ತೇನೆ ಎಂಬ ಹಠ ಅವರಲ್ಲಿ ಚಿಗುರೊಡೆಯಿತು. ಸಹಸ್ರಾರು ವರ್ಷಗಳ ಕಾಲ ಅವರು ತಪಸ್ಸು ಮಾಡಿದರು ಎಂದು ಹೇಳಲಾಗುತ್ತದೆ. ಮರದ ಕೊಂಬೆಯಲ್ಲಿ ಉಲ್ಟಾ ನೇತಾಡಿ ಕೂಡ ಅವರು ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು. ಈ ತಪಸ್ಸನ್ನು ಅವರು ಆಚರಿಸುವುದು ಇಂದ್ರನಿಗೆ ಗೊತ್ತಾಯಿತು. ಅವನು ಶುಕ್ರಾಚಾರ್ಯರ ತಪಸ್ಸನ್ನು ಭಂಗ ಮಾಡಲು ಹಲವಾರು ಅಪ್ಸರೆಯರನ್ನು ಕಳುಹಿಸಿದ. ಆದರೆ ಯಾವುದಕ್ಕೂ ಶುಕ್ರಾಚಾರ್ಯರು ಜಗ್ಗಲೇ ಇಲ್ಲ. ಆಗ ಇಂದ್ರದೇವನು ಪ್ರಕೃತಿಯನ್ನೇ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಹವಾಮಾನವನ್ನು ಬದಲಾಯಿಸಿ ಪ್ರಕೃತಿ ವಿಕೋಪ ಸೃಷ್ಟಿಸಿ ಶುಕ್ರಾಚಾರ್ಯರ ತಪಸ್ಸನ್ನು ಭಂಗ ಮಾಡಲು ನೋಡಿದ. ಆದರೆ ಶುಕ್ರಾಚಾರ್ಯರು ಜಗ್ಗಲೇ ಇಲ್ಲ. ಎಲ್ಲಿಯವರೆಗೆ ಎಂದರೆ ಕೊನೆಗೆ ಇಂದ್ರದೇವನು ತನ್ನ ಮಗಳನ್ನು ಕೂಡ ಶುಕ್ರಾಚಾರ್ಯರ ಬಳಿಗೆ ಕಳುಹಿಸಿದ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಒಂದು ವೇಳೆ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯನ್ನು ತಿಳಿದುಕೊಂಡರೆ ತನ್ನ ಇಂದ್ರ ಪದವಿಗೆ ಕುತ್ತು ಬರುತ್ತದೆ ಎಂಬ ಚಿಂತೆ ಇಂದ್ರದೇವನನ್ನು ಕಾಡಿತ್ತು. ಕೊನೆಗೂ ಹಠದಲ್ಲಿದ್ದ ಶುಕ್ರಾಚಾರ್ಯರು ಪರಮಶಿವನನ್ನು ಒಲಿಸಿಕೊಂಡೇ ಬಿಟ್ಟರು. ಪರಮಶಿವನಲ್ಲಿ ನನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳಿಕೊಡಬೇಕೆಂದು ಕೇಳಿಕೊಂಡರು. ಆದರೆ ಪರಮಶಿವ ಒಂದು ಷರತ್ತಿನ ಪ್ರಕಾರ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳಿಕೊಡುತ್ತಾನೆ. ಅದೇನೆಂದರೆ ಇದನ್ನು ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಉಪಯೋಗಿಸಬೇಕು. ಯಾವುದೇ ಕೆಟ್ಟ ಕೆಲಸಗಳಿಗೆ ಈ ಮೃತ ಸಂಜೀವಿನಿ ವಿದ್ಯೆಯನ್ನು ಉಪಯೋಗಿಸಬಾರದು ಎಂದು ಶಿವ ಅಪ್ಪಣೆ ಕೊಟ್ಟ. ಶುಕ್ರಾಚಾರ್ಯರು ಆಯಿತೆಂದು ಹೇಳಿ ಅಲ್ಲಿಂದ ಬರುತ್ತಾರೆ. ಒಂದು ಕಥೆಯ ಪ್ರಕಾರ ಆ ನಂತರ ಬೃಹಸ್ಪತಿಗಳು ಮತ್ತು ಶುಕ್ರಾಚಾರ್ಯರು ಇಬ್ಬರೂ ಸೇರಿ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ತಾನು ದೇವತೆಗಳ ಗುರುವಾಗಬೇಕೆಂದು ಇಬ್ಬರು ಕೇಳಿಕೊಳ್ಳುತ್ತಾರೆ. ಆದರೆ ಬೃಹಸ್ಪತಿಗಳು ಇಂದ್ರನಿಗೆ ಆಪ್ತರಾಗಿದ್ದರು. ಅಲ್ಲಿ ಇಂದ್ರ ಶುಕ್ರಾಚಾರ್ಯರಿಗೆ ನೀನು ದೇವತೆಗಳ ಗುರುವಾಗಲು ಖಂಡಿತ ಯೋಗ್ಯನಲ್ಲ ಎಂದು ಹೇಳಿಬಿಡುತ್ತಾನೆ. ಯಾಕೆಂದರೆ ನೀನು ರಾಕ್ಷಸಿಯ ಮಗ, ನಿನ್ನ ತಾಯಿ ಕಾವ್ಯಮಾತ ಒಬ್ಬ ರಾಕ್ಷಸನ ಮಗಳು, ಆದ್ದರಿಂದ ನೀನು ರಾಕ್ಷಸ ವಂಶಸ್ಥ, ನೀನು ದೇವತೆಗಳ
ಗುರುವಾಗಲು ಖಂಡಿತ ಯೋಗ್ಯನಲ್ಲ ಎಂದು ಹೇಳಿಬಿಟ್ಟ. ತಾನು ಸಮರ್ಥನಿದ್ದರೂ ಕೂಡ ಇಂದ್ರದೇವ ಈ ರೀತಿ ಹೇಳಿಬಿಟ್ಟನಲ್ಲ ಎಂದು ಶುಕ್ರಾಚಾರ್ಯರು ಚಿಂತಿಸಿದರು. ತುಂಬಿದ ಸಭೆಯಲ್ಲಿ ಇಂದ್ರದೇವ ಹೇಳಿದ ಈ ಮಾತು ಶುಕ್ರಾಚಾರ್ಯರಿಗೆ ತುಂಬ ಅವಮಾನವಾದಂತಾಯಿತು. ಇಂದ್ರದೇವನಲ್ಲಿ ಇದ್ದ ಅಲ್ಪ ಸ್ವಲ್ಪ ಅಭಿಮಾನ ಕೂಡ ಶುಕ್ರಾಚಾರ್ಯರಿಗೆ ಇಲ್ಲದಂತಾಯಿತು. ಆ ತನಕ ಶುಕ್ರಾಚಾರ್ಯರಿಗೆ ದೇವತೆಗಳ ಗುರುವಾಗಬೇಕೆಂದು ಇದ್ದ ಅಲ್ಪ ಸ್ವಲ್ಪ ಆಶೆ ಕೂಡ ಭಗ್ನವಾಯಿತು. ಹಿಂದು ಮುಂದೆ ಯೋಚಿಸದೆ ಶುಕ್ರಾಚಾರ್ಯರು ರಾಕ್ಷಸರ ಗುರುವಾಗಲು ನಿಂತುಬಿಟ್ಟರು. ಈ ಮಧ್ಯೆ ಶಿವ ವಿಧಿಸಿದ ಷರತ್ತನ್ನು ಶುಕ್ರಾಚಾರ್ಯರು ಮರೆತೇ ಬಿಟ್ಟಿದ್ದರು. ಅವರು ರಕ್ಕಸರ ಪರವಾಗಿ ನಿಂತು ತನ್ನ ಮೃತ ಸಂಜೀವಿನಿ ವಿದ್ಯೆಯನ್ನು ದೇವತೆಗಳ ವಿರೋಧಕ್ಕಾಗಿ ಬಳಸಿಕೊಂಡರು. ಇದರಿಂದ ಶಿವನಿಗೆ ತುಂಬ ಸಿಟ್ಟು ಬಂತು. ಅವನು ಶುಕ್ರಾಚಾರ್ಯರನ್ನು ದಂಡಿಸಲು ಮುಂದಾದ. ಶಿವನನ್ನು ಕಂಡು ಹೆದರಿ ಶುಕ್ರಾಚಾರ್ಯರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಪ್ಪಿಸಿಕೊಂಡು ಓಡಾಡುತ್ತಾ ಕಾಲ ಕಳೆಯುತ್ತಿದ್ದರು. ಆದರೆ ಒಂದು ದಿನ ಶುಕ್ರಾಚಾರ್ಯರು ಶಿವನ ಕೈಗೆ ಸಿಕ್ಕಿಯೇ ಬಿಟ್ಟರು. ಕೋಪಾವಿಷ್ಟನಾದ ಶಿವ ಶುಕ್ರಾಚಾರ್ಯರನ್ನು ನುಂಗಿಬಿಡುತ್ತಾನೆ. ಶುಕ್ರಾಚಾರ್ಯರನ್ನು ಉದರದಲ್ಲಿಯೇ ಇಟ್ಟುಕೊಳ್ಳುತ್ತಾನೆ. ಶುಕ್ರಾಚಾರ್ಯರು ಈಗ ಪರಿಪರಿಯಾಗಿ ಶಿವನನ್ನು ಬೇಡಿಕೊಳ್ಳುತ್ತಾರೆ. ತನ್ನನ್ನು ಬಿಟ್ಟು ಬಿಡು ಎಂದು ಅಲವತ್ತುಕೊಳ್ಳುತ್ತಾರೆ. ಆದರೆ ನೀನು ನನ್ನ ಮಾತನ್ನು ತಪ್ಪಿದ್ದೀಯಾ, ನೀನು ಸದ್ಯಕ್ಕೆ ನನ್ನ ಉದರದಲ್ಲಿಯೇ ಇರು ಎಂದು ಹೇಳಿಬಿಟ್ಟ. ಶುಕ್ರಾಚಾರ್ಯರು ಅಲ್ಲಿಂದ ಹೊರಬರಲು ಅನೇಕ ದಾರಿಗಳನ್ನು ಹುಡುಕಿದರು. ಕೊನೆಗೆ ಶುಕ್ರಾಚಾರ್ಯರು ಶಿವನ ಲಿಂಗದ ಮೂಲಕ ಅಲ್ಲಿಂದ ಹೊರಬರುತ್ತಾರೆ. ಈಗ ಕೋಪವಿಷ್ಟನಾದ ಶಿವ ಶುಕ್ರಾಚಾರ್ಯರನ್ನು ದಂಡಿಸಲು ಮುಂದಾಗುತ್ತಾನೆ. ಆದರೆ ಪಾರ್ವತಿ ಕರುಣಾಮಯಿ. ಆಕೆ ಶಿವನನ್ನು ಹೇಳುತ್ತಾಳೆ, ನಿಮ್ಮ ದೇಹದಿಂದ ಹೊರಬಂದ ಕಾರಣ ಶುಕ್ರಾಚಾರ್ಯ ನಿಮ್ಮ ಮಗನೇ ಆಗುತ್ತಾನೆ. ನಿಮ್ಮ ಮಗನಾದ ಕಾರಣ ಅವನನ್ನು ದಯವಿಟ್ಟು ಶಿಕ್ಷಿಸಬೇಡಿ. ಪಾರ್ವತಿಯ ಮಾತನ್ನು ಒಪ್ಪಿದ ಶಿವ ಶಾಂತನಾಗುತ್ತಾನೆ. ಶಿವನ ಹೊಟ್ಟೆಯಿಂದ ಶುಕ್ರದ ರೂಪದಲ್ಲಿ ಅಂದರೆ ವೀರ್ಯದ ರೂಪದಲ್ಲಿ ಹೊರಬಂದ ಕಾರಣ ಅವರಿಗೆ ಶುಕ್ರಾಚಾರ್ಯ ಎಂಬ ಹೆಸರು ಬಂತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತಾ ಇದ್ದೀನಿ. ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.